ಈ ಗ್ರಾಮದ ಜನರಿಗೆ ಢಮ್ ಢಮ್ ಡಮಾರ್ ಅನ್ನುವ ಭಯ ಶುರುವಾಗಿದೆ. ಯುದ್ಧನೂ ಇಲ್ಲ, ಮಣ್ಣು ಮಸೀನೂ ಇಲ್ಲ, ಆದರೆ ಗುಂಡುಗಳು ಬಂದು ಬೀಳ್ತಾ ಇರುತ್ತೆ. ಬೆಳ್ಳಂಬೆಳಗ್ಗೆ ಗುಂಡಿನ ಸುರಿಮಳೆ ಸದ್ದು. ದೇವನಹಳ್ಳಿಯ ಈ ಜಾಗದಲ್ಲಿ ಪ್ರಾಣಭಯದಲ್ಲಿ ಬದುಕ್ತಾ ಇದ್ದಾರೆ ಇವರೆಲ್ಲರೂ. ಕಥೆ ಏನಪ್ಪ ಅಂತಂದರೆ, ಮಜಾ ಏನು ಅಂತಂದರೆ, ಮೇಲೆ ಸಿಂಟೆಕ್ಸ್ ಟಾಂಕಿ ಇದೆ, ಅದಕ್ಕೆ ಯಾರೋ ಒಂದು ಗುಂಡು ಹೊಡೆಯೋದು. ಆಮೇಲೆ ಕಾರ್ ಇದೆ, ಕಾರ್ ಗುಂಡು ಹೊಡೆಯೋದು. ಗುಂಡಂದರೆ ಅದೇ ಬುಲೆಟ್, ಪೊಲೀಸ್ ಬುಲೆಟ್. ಆಮೇಲೆ ತಗಡಿನ ಶೀಟು, ಗುಂಡು ಹೊಡೆಯೋದು. ಇದರ ಬಗ್ಗೆ ನಾವು ಬೆಳಗ್ಗೆ ಇವತ್ತೊಂದು ಸುದ್ದಿ ಪ್ರಸಾರ ಮಾಡಿ, ನಾನು ಮತ್ತು ಇವತ್ತು ನಾಗೇಂದ್ರ ಬಾಬು ಬೆಳಗ್ಗೆ 9 ಗಂಟೆಗೆ. ಯಾಕಂದರೆ ನಮ್ಮ ಎಲ್ಲ ವುಮೆನ್ಸ್ ಡೇ ಪರವಾಗಿ ಎಲ್ಲ ಹೆಣ್ಮಕ್ಳೆಲ್ಲ ಫೀಲ್ಡ್ಗೆ ಹೋಗಿದ್ರು, ನಾವು ಇಬ್ಬರೇ ಇದ್ವಿ. ಸೊ ಹಾಗಾಗಿ 9 ಗಂಟೆ ಬುಲೆಟಿನ್ ಬಿಗ್ ಮಾರ್ನಿಂಗ್ನಲ್ಲಿ ಈ ಸ್ಟೋರಿ ತಗೊಂಡ್ವಿ. ಈ ಸ್ಟೋರಿಯನ್ನು ಹೆಂಗೆ ತಗೊಂಡ್ವಿ ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ಇದೊಂದು ತರಬೇತಿ ಕೇಂದ್ರ ಅಂತಂದರೆ ನಿಮಗೆ ಗನ್ ಹೊಡೆಯೋದು ಮತ್ತೊಂದೆಲ್ಲ ಕಲಿಸ್ಕೊಡ್ತಾರೆ. ಅದಕ್ಕೆ ಹಿಂಗೆಲ್ಲ ಇರ್ತದೆ, ದೊಡ್ಡ ಗನ್ನು, ಆ ಗನ್ನು, ಈ ಗನ್ನೆಲ್ಲ ಇರ್ತದೆ. ಪೊಲೀಸ್ ತರಬೇತಿ ಕೇಂದ್ರ ಆಗ್ತಾ ಇರ್ತದೆ. ಆ ತರಬೇತಿ ಕೇಂದ್ರ ಸಂದರ್ಭದಲ್ಲಿ ಆ ಬುಲೆಟ್ಗಳು ಸಿಡಿಯುತ್ತಲ್ಲ, ಆ ಸಿಡಿದಂಥ ಬುಲೆಟ್ಗಳು 2 ಕಿಲೋಮೀಟ್ರ್, ಇದು 2 ಕಿಲೋಮೀಟ್ರ್ ಊರುಗಳಿಗೂ ಆತಂಕ ಇದೆಯಂತೆ. ಅಲ್ಲಿ ನೋಡಿ, ಆ ಶೀಟ್ ಮೇಲೆ ಡಮ್ ಅಂತ. ಆಮೇಲೆ ದೊಡ್ಡ ಸಿಂಟೆಕ್ಸ್ ಟ್ಯಾಂಕಲ್ಲಿ ಫುಲ್ ನೀರಿರುತ್ತೆ, ಸಡನ್ನಾಗಿ ಸಿಂಟೆಕ್ಸ್ ಟ್ಯಾಂಕ್ಸ್ಗೆ ಬಾಂಬ್ ಹೊಡೆದಂಗೆ. ಆಮೇಲೆ ಕೆಲವು ಮನೆ, ಒಂದು ವೇಳೆ ಯಾವುದೋ ಫ್ಯಾಮಿಲಿ ಆ ಕಡೆ ನೋಡಿ, ಆ ಕಾರ್ಗೆ, ಆಮೇಲೆ ತಗಡು ಶೆಡ್ಗೆ, ಎಲ್ಲದಕ್ಕೂ ಬೀಳ್ತಾ ಇದೆ. ಆಮೇಲೆ ಪೊಲೀಸರು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ನಿಮ್ಗೆ ಗೊತ್ತಿರಲಿ, ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಜನತಾ ದರ್ಶನ ಮಾಡ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಅಲ್ಲಿ ಜನತಾ ದರ್ಶನ ಮಾಡಿದಾಗ ಬೆಳಗ್ಗಿನ ಸಂಜೆ ತನಕ ಜನತಾ ದರ್ಶನ ಮಾಡೋರು. ಈಗ ಬಿಲೀವ್ ಇಟ್ ಆರ್ ನಾಟ್ ನಾಗೇಂದ್ರ ಬಾಬು, ಒಂದು 4 ಸಲ ಆ ಗಾಲ್ಫ್ ಬಾಲ್ ಇದೆಯಲ್ಲ ಬಂದು ಪಟ 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 ಅಂತ ಮುಖ್ಯಮಂತ್ರಿಗಳ ಸಭೆಗೆ ಬಂದು ಬೀಳ್ತಾ ಇತ್ತು. ಮನೆ ಹತ್ರ, ಕಾವೇರಿ ನಿವಾಸ ಕೃಷ್ಣದಲ್ಲಿ ಧಡ್ ಅಂತ ಬರೋದು. ಇಲ್ಲಿ ಕುಮಾರಸ್ವಾಮಿ ಕೂತಿದ್ದಾರೆ, ಭಡಕ್ ಅಂತ ಬಂದು ಬೀಳೋದು. ಅದು ತಲೆಗೆ ಮತ್ತೊಂದಕ್ಕೆ ಅಂತೇಳಿ. ಈಗ ನೀವು ನೋಡಿದ್ದೀರಾ, ಅಲ್ಲಿ ಫುಲ್ ಮೇಲ್ಗಡೆ ತನಕ ಒಂದು ಜಾಲರಿ ಹಾಕಿದ್ದಾರೆ, ಕೇವಲ ಅದೇ ಕಾರಣಕ್ಕಾಗಿ. ಆಮೇಲೆ ಇದನ್ನು ನೀವು ತರಬೇತಿ ಕೇಂದ್ರ ಮುಚ್ಚಿ ಮತ್ತೊಂದು ಅಂತ ಹೇಳ್ತಾ ಇಲ್ಲ, ನಿಮಗೆ ಬೇಕಿರುವಂಥ ರಕ್ಷಣೆ ಮಾಡಿಕೊಡ್ರಪ್ಪ. ಒಂದು ಟಾಪ್ ಎಂಡ್ ತನಕ ಹೊರಗೆ ಹೋಗೋದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾ? ಯಾಕಂದ್ರೆ ಜನವಸತಿ ಪ್ರದೇಶ ಅಲ್ಲ ಅದು ಅಂತ. ಆದ್ರೆ ನೋಡಿ, ಇಲ್ಲಿ ಮನೆವರೆಗೂ ಹೋಗ್ತಿದೆ ಅಂತಂದ್ರೆ ಕಾರ್ ಒಳಗೆ ಬಿದ್ದಿದೆ, ಸಿಂಟೆಕ್ಸ್ಗೆ ಬಿದ್ದಿದೆ, ಮೇಲ್ಗಡೆ ಸಿಂಟೆಕ್ಸ್. ಯಾವುದೋ ಒಂದು ತಾಯಿ ಬೆಳಗ್ಗೆ ಏನು ಬಟ್ಟೆ ಎಲ್ಲ ಒಗೆದು ಒಣಗ ಬೆಳಕು ಹೋಗಿದ್ರು ಅಂತ ಇಟ್ಕೊಳ್ಳಿ, ಎಲ್ಲಾದ್ರೂ ಬಿದ್ದುಬಿಟ್ರೆ, ಆಮೇಲೆ ಕಾರ್ ಮೇಲೆ ಬಿದ್ದೆ ಅಂತಂದ್ರೆ ಅದು ಜನವಸತಿ ಪ್ರದೇಶಕ್ಕೆ ಬಿದ್ದಿದೆ. ಇದರ ಬಗ್ಗೆ ಆದಷ್ಟು ಬೇಗ ಗೃಹ ಇಲಾಖೆನೋ ಸಂಬಂಧಪಟ್ಟವರೋ ಒಂದು ಕ್ರಮ ಕೈಗೊಳ್ಳಬೇಕು. ಯಾವ ರೀತಿ ಹೋಗದ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಇದು ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ವಿ, ಆಮೇಲೆ ನಿಮ್ಮ ಗಮನಕ್ಕೂ ತರ್ತಾ ಇದ್ವಿ. ಬಟ್ ಒಂದಂತೂ ಭಾಳ ಸ್ಪಷ್ಟ, ಈ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಆಗ್ತಾ ಇದೆ ಅಂತಂದರೆ ಏನೋ ಎಲ್ಲೋ ಎಡವಟ್ಟಾಗ್ತಾ ಇದೆ. ಇದರ ಬಗ್ಗೆ ಕೂಡ ಮಾತಾಡೋಣ. ಅದಕ್ಕಿಂತ ಮೊದಲು ನಾವು ಬೆಳಿಗ್ಗೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ ನಂತರ ಏನೇನೆಲ್ಲ ಆಯಿತು ಬನ್ನಿ ನೋಡೋಣ. ಎಸ್ ವೀಕ್ಷಕರೇ, ಇದು ಇಸ್ರೇಲ್ ಹಮಾಸ್ ಅಥವಾ ಉಕ್ರೇನ್ ರಷ್ಯಾದ ಯಾವುದೋ ಒಂದು ಗ್ರಾಮ ಅಲ್ಲ. ಇದು ಕರ್ನಾಟಕದ ದೇವನಹಳ್ಳಿ ತಾಲೂಕಿನ ನೀಲೇರಿ ವಾರ್ಡ್ ನಂಬರ್ 10. ಎಲ್ಲಂದರಲ್ಲಿ ಗುಂಡು, ಬರೀ ಗುಂಡು, ಢಮ್ ಢಮಾರ್, ನೋಡಿ ದಂಗು. ಜೀವ ಭಯದಲ್ಲಿ ಗ್ರಾಮಸ್ಥರು. ಒಂದು ಕಡೆ ಗ್ರಾಮಸ್ಥರ ಕೈಯಲ್ಲಿ ಗುಂಡು, ಮತ್ತೊಂದು ಕಡೆ ಮನೆಯ ಕಬ್ಬಿಣದ ಶೀಟ್ ಸೀಳಿ ನುಗ್ಗಿದ ಬುಲೆಟ್ಗಳು, ಇನ್ನೊಂದು ಕಡೆ ಕಾರಿನ ಒಳಗೆ ನುಗ್ಗಿ ಹೋಗಿರುವ ಗುಂಡುಗಳು. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನೀಲೇರಿ ವಾರ್ಡ್ ನಂಬರ್ 10ರಲ್ಲಿ. ಅಷ್ಟಕ್ಕೂ ಈ ಗುಂಡುಗಳು ಬಂದಿದ್ದು ಬೇರೆ ಎಲ್ಲಿಂದಲೂ ಅಲ್ಲ, ಇದೇ ಗ್ರಾಮದ 2 ಕಿಲೋಮೀಟರ್ ದೂರದಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರದಿಂದ. ಈ ಗ್ರಾಮದ ಜನ ತುತ್ತು ಅನ್ನಕ್ಕಾಗಿ ಬೆಳಗ್ಗೆ ಮನೆ ಬಿಟ್ರೆ ರಾತ್ರಿಯೇ ಬಂದು ಸೇರೋದು. ಬಿರು ಬಿಸಿಲಲ್ಲಿ ಕೂಲಿ ನಾಲಿ ಮಾಡಿ ಮನೆಗೆ ಬಂದು ಗಾಢ ನಿದ್ರೆಗೆ ಜಾರಿ ಬಿಡ್ತಾರೆ. ಆದ್ರೆ ನಸುಕಿನ ಜಾವ ಕಣ್ಣು ಬಿಡ್ತಾ ಇದ್ದಂಗೆ ಗಾಯತ್ರಿ ಮಂತ್ರ ಕೇಳಿಸಲ್ಲ, ಬದಲಾಗಿ ಜನರಿಗೆ ಕೇಳಿಸೋದು ಡಮ್ ಢಮ್ ಢಮಾರ್ ಅನ್ನುವ ಗುಂಡಿನ ಸದ್ದು. ಬೆಳಗ್ಗೆ ಆದ್ರೆ ಸಾಕು, ಪೊಲೀಸ್ ತರಬೇತಿ ಕೇಂದ್ರದಿಂದ ಗುಂಡಿನ ಸುರಿಮಳೆಯೇ ಕೇಳುತ್ತೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಬಿಗ್ ಮಾರ್ನಿಂಗ್ ನಲ್ಲೂ ಕೂಡ ವರದಿ ಮಾಡಿ ಜನರ ಪರ ಧ್ವನಿ ಎತ್ತಿದ್ವಿ.
ವೀಕ್ಷಕರೇ, ಇದೊಂದು ತರಬೇತಿ ಕೇಂದ್ರ ಅಂತಂದ್ರೆ ನಿಮಗೆ ಗನ್ ಹೊಡೆಯೋದು ಮತ್ತೊಂದೆಲ್ಲ ಕಲಿಸ್ಕೊಡ್ತಾರೆ. ಅದಕ್ಕೆ ಹಿಂಗೆಲ್ಲ ಇರ್ತದೆ, ದೊಡ್ಡ ಗನ್ನು ಆ ಗನ್ನು ಈ ಗನ್ನೆಲ್ಲ ಇರ್ತದೆ. ಪೊಲೀಸ್ ತರಬೇತಿ ಕೇಂದ್ರ ಆಗ್ತಾ ಇರ್ತದೆ. ಆ ತರಬೇತಿ ಕೇಂದ್ರ ಸಂದರ್ಭದಲ್ಲಿ ಆ ಬುಲೆಟ್ಗಳು ಸಿಡಿಯುತ್ತಲ್ಲ, ಆ ಸಿಡಿದಂಥ ಬುಲೆಟ್ಗಳು 2-3 ಕಿಲೋಮೀಟರ್, ಇದು 2 ಕಿಲೋಮೀಟರ್ 2 ಕಿಲೋಮೀಟರ್ ಊರುಗಳಿಗೂ ಆತಂಕ ಇದೆಯಂತೆ. ಅಲ್ಲಿ ನೋಡಿ, ಆ ಶೀಟ್ ಮೇಲೆ ಡಮ್ ಅಂತ, ಆಮೇಲೆ ದೊಡ್ಡ ಸಿಂಟೆಕ್ಸ್ ಟ್ಯಾಂಕಲ್ಲಿ ಫುಲ್ ನೀರಿರುತ್ತೆ, ಸಡನ್ ಆಗಿ ಸಿಂಟೆಕ್ಸ್ ಟ್ಯಾಂಕ್ಸ್ಗೆ ಬಾಂಬ್ ಹೊಡೆದಂಗೆ. ಆಮೇಲೆ ಕೆಲವು ಮನೆ, ಒಂದು ವೇಳೆ ಯಾವುದೋ ಫ್ಯಾಮಿಲಿ ಯಾಕಂದ್ರೆ ನೋಡಿ, ಆ ಕಾರ್ಗೆ, ಆಮೇಲೆ ತಗಡು ಶೆಡ್ಗೆ, ಎಲ್ಲದಕ್ಕೂ ಬೀಳ್ತಾ ಇದೆ. ಆಮೇಲೆ ಪೊಲೀಸರು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ತರಬೇತಿ ಕೇಂದ್ರ ಮುಚ್ಚಿ ಮತ್ತೊಂದು ಅಂತ ಹೇಳ್ತಾ ಇಲ್ಲ, ನಿಮಗೆ ಬೇಕಿರುವಂಥ ರಕ್ಷಣೆ ಮಾಡಿಕೊಡ್ರಪ್ಪ. ಒಂದು ಟಾಪ್ ಎಂಡ್ ತನಕ ಹೊರಗೆ ಹೋಗೋದಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿ, ಇದನ್ನೆಲ್ಲ ನಾವು ಹೇಳ್ಕೊಡ್ಬೇಕಾ? ಕಳೆದ 8 ರಿಂದ 9 ವರ್ಷದಿಂದ ಈ ಗ್ರಾಮದ ಜನ ಜೀವ ಭಯದಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಮಕ್ಕಳು, ಮಹಿಳೆಯರು, ವೃದ್ಧರು, ದನ ಕರುಗಳಿಗೆ ಎಲ್ಲಿ ಬಂದು ಬುಲೆಟ್ ನುಗ್ಗಿ ಬಿಡ್ತಾವೆ ಅನ್ನುವ ಜೀವ ಭಯ. ಪೊಲೀಸ್ ತರಬೇತಿ ಕೇಂದ್ರದಿಂದ ಬರುವ ಈ ಗುಂಡುಗಳಿಂದ ಬೇಸತ್ತು ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪೊಲೀಸ್ ತರಬೇತಿ ಕೇಂದ್ರವನ್ನ ಶಿಫ್ಟ್ ಮಾಡುವಂತೆ ಜನ ಆಗ್ರಹಿಸುತ್ತಿದ್ದಾರೆ. ಇಲ್ಲಿ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಫೈರಿಂಗ್ ನಡೆಯುತ್ತೆ. ಫೈರಿಂಗ್ ನಡೆದಾಗ ಬೆಳಗಿನ ಜಾವನೇ ಗುಂಡುಗಳು ಶಬ್ದಕ್ಕೆ ಆ ಟೈಮಲ್ಲಿ ನಾವು ಯಾರು ಹೊರಗಡೆ ಬರಲ್ಲ. ಈಗ ಸ್ಕೂಲ್ಗೆ ಮಕ್ಕಳಾಗಲಿ ಆ ಟೈಮ್ಗೆ ಎಲ್ಲೂ ಹೊರಗಡೆ ಹೋಗಲ್ಲ. ಸ್ಕೂಲ್ ಟೈಮ್ ಆದಮೇಲೆ ಹೋಗ್ತಾರೆ ಒಂದೊಂದು ಸರಿಗೆ. ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ. ಹೊರಗಡೆ ಬಂದು ಫೈರಿಂಗ್ ಎಲ್ಲ ಆದಮೇಲೆ ಹೊರಗಡೆ ಬಂದು ನೋಡಿದಾಗ ಈ ಕಾರುಗಳಿಗೆ ಡ್ಯಾಮೇಜು, ಶೀಟ್ಗಳಿಗೆ ಡ್ಯಾಮೇಜು ಮತ್ತು ಡ್ರಮ್ಗಳಿಗೆ ಡ್ಯಾಮೇಜು. ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಜಿಲ್ಲೆಯ ಪೊಲೀಸರು ಗುರಿ ಅಭ್ಯಾಸ ಮಾಡಲು ನಿರತರಾಗಿ ಬಿಡ್ತಾರೆ. ಪಿಸ್ತೂಲ್, ರಿವಾಲ್ವರ್, 303 ವೆಪನ್ 1 ಕಿಲೋಮೀಟರ್ ದೂರ ಸಾಗಲ್ಲ. ಆದರೆ SLV ವೆಪನ್ನಿನ ಗುಂಡು ಮಾತ್ರ 2 ಕಿಲೋಮೀಟರ್ ವರೆಗೂ ನುಗ್ಗಿ ಜನರ ಆತಂಕಕ್ಕೀಡು ಮಾಡಿದೆ. ಇನ್ನು ಶನಿವಾರ, ಭಾನುವಾರ ಅಂತೂ ಪೊಲೀಸರ ದಂಡೆ ಹರಿದು ಬರುತ್ತದೆ. ಈ 2 ದಿನ ಮಾತ್ರ ಜನರು ಹೊರಗೆ ಬರುತ್ತೇ ಇಲ್ಲ. ಯಾಕಂದ್ರೆ ತರಬೇತಿ ಕೇಂದ್ರದಿಂದ ಗುಂಡಿನ ಸುರಿಮಳೆಯೇ ಆಗುತ್ತೆ ಅಂತ ಜನ ಆರೋಪಿಸುತ್ತಿದ್ದಾರೆ. 350-400 ಮನೆ ಐತೆ. ಬೆಳಗ್ಗೆ 3 ಗಂಟೆ ಮೇಲೆ ಎಲ್ಲಿ ಕೊಡಗೂರ್ಕೆ ಹತ್ರ ಸ್ಟ್ರೈನಿಂಗ್ ಮಾಡ್ತಾರೆ ಪೊಲೀಸು. ಇವರು ಸ್ಟ್ರೈನಿಂಗ್ ಕೊಡ್ತಾರೆ. ಆ ಸ್ಟ್ರೈನಿಂಗ್ ಕೊಡೋಂಥ ಸಂದರ್ಭದಲ್ಲಿ ಆ ಗುಂಡು ತಪ್ಪಿ ಹಿಂದೆ ವರ್ಷದಿಂದನೂ ಹಿಂದೆ ಅಂಬರೀಷ್ ಅನ್ನೋರ ಮನೆ ಹತ್ರ ಫಾರ್ಚುನರ್ಗೂ ಹೊಡೆದಿತ್ತು ಗುಂಡು. ಆವಾಗೂ ಎಲ್ಲ ಕಡೆನೂ ಅವರು ಇದು ಮಾಡಿದ್ರು, ಯಾರೂ ರೆಸ್ಪಾನ್ಸ್ ಕೊಡಿಲ್ಲ. ಈಗ ತಿರುಗಿ ಈ ನಡುವೆ ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟೈತೆ. ಇತ್ತೀಚೆಗೆ ಜಾಸ್ತಿ ಆಗಿ ಯಾರು ಜನನ ಹೊರಗಡೆ ಬರೋದಕ್ಕೂ ಭಯ ಬೀಳ್ತಾವ್ರೆ. ಒಟ್ಟಾರೆ ತಾತ್ಕಾಲಿಕವಾಗಿ ಪೊಲೀಸರ ಟ್ರೈನಿಂಗ್ ನಿಲ್ಲಿಸಿದ್ರೆ ಸಾಲದು, ಪೊಲೀಸರ ತರಬೇತಿ ಕೇಂದ್ರವನ್ನೇ ಶಿಫ್ಟ್ ಮಾಡಬೇಕು, ಇಲ್ಲ ಬೇರೆಯೊಂದು ಮಾರ್ಗ ಹುಡುಕಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಆಗ್ರಹ. ಓಕೆ, ನಾವು ಸಂಬಂಧಪಟ್ಟವರ ಗಮನಕ್ಕೆ ಇದನ್ನು ತರ್ತಾ ಇದ್ದೀವಿ, ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು. ಓಕೆ, ಸಂಬಂಧಪಟ್ಟವರ ಫೋಟೋಕ್ಕೂ ಒಮ್ಮೆ ತೋರಿಸೋಣ ಬೇಕಿದ್ರೆ. ನೋಡಿ, ಕಾರನ್ನು ಹೊಕ್ಕಿರುವಂಥದ್ದು ಶಿವರಾಜ್ ದೇವನಹಳ್ಳಿ ತಹಶೀಲ್ದಾರ್. ಎಲ್ಲ ನಿಮ್ಮ ಜವಾಬ್ದಾರಿ. ಮಲ್ಲಿಕಾರ್ಜುನ್ ಬಾಲ್ದಂಡಿ SP, ಇವರ ಗಮನಕ್ಕೂ ತರ್ತಾ ಇದ್ದೀವಿ. ನಮ್ಮ ಭಾಳ ಆಶ್ಚರ್ಯ ಆಗುತ್ತೆ. ಆಮೇಲೆ ಡಾಕ್ಟರ್ N ಶಿವಶಂಕರ್ ಜಿಲ್ಲಾಧಿಕಾರಿಗಳು. ಯಾಕಂದರೆ ಒಂದು ಬುಲೆಟ್ ಬಂದು ಬೀಳ್ತಾ ಇದೆ ಅಂತಂದರೆ ಏನು ಸಣ್ಣ. ಆಮೇಲೆ KH ಮುನಿಯಪ್ಪ ಅವರು ದೇವನಹಳ್ಳಿ MLA ಆ್ಯಂಡ್ ಉಸ್ತುವಾರಿ ಕೂಡ ಆ ಭಾಗದಲ್ಲಿ. ನೋಡಿ, ಕಾರನ್ನು ಹೊಕ್ಕಿರುವಂಥ ಹೆಂಗೆ, ಆಮೇಲೆ ಅಷ್ಟು ಹತ್ತಿರ ಇದೆಯಾ, ಆಮೇಲೆ ಅಷ್ಟು ದೂರ ಹೋಗುತ್ತೆ, 2-3 ಕಿಲೋಮೀಟರ್. ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಕೆಲವರು ಹೆಂಗೆ ಹೇಳ್ತಾರೆ ಅಂತಂದರೆ, ಸಾಧಾರಣವಾಗಿ ಈ ಪೊಲೀಸರ ಬಳಿ ಇರುವಂಥ ಕೆಲವು ರಿವಾಲ್ವರ್ಗಳಿರುತ್ತಲ್ಲ, ಅದನ್ನು ಹೆಂಗೋ ಈಗ ಕೆಲವರಿಗೆ ಜೀವ ರಕ್ಷಣೆಗೆ ಅಂತ ಕೊಟ್ಟಿರ್ತಾರೆ. ಅದೊಂದು ಗನ್ಗಳೆಲ್ಲ ಇರುತ್ತೆ. ಅದು ಹೆಂಗೆ ಅಂತಂದರೆ, ಯಾರಾದರೂ ಕಳ್ಳ ಬಂದರೆ ಓಡಬೇಡ ನಿಂತ್ಕೊ ಅಂತ ಹೇಳ್ಬಿಟ್ಟು ಹೊಡಿಬೇಕಷ್ಟೇ ಹತ್ತಿರದಿಂದ. ಇಷ್ಟೇ ಹತ್ತಿರದಿಂದ ಹೊಡೆದ್ರೆ ಮಾತ್ರ ಹೊಡಿಬೋದು ಅಷ್ಟೇ, ಹಂಗಿರ್ತದೆ. ಅದು ಬಿಟ್ಬಿಟ್ಟು ಇದು 2-3 ಕಿಲೋಮೀಟ್ರ್ ಹೋಗುತ್ತೆ ಅಂದರೆ ಒಂದು ಆಶ್ಚರ್ಯ ಆಗ್ತಾಯಿದೆ. 2-3 ಕಿಲೋಮೀಟ್ರ್ ಅದು ಓವರ್ ಬಿಲ್ಡಪ್ಪ, ಅದು ಬೇರೆ. ಆದರೆ ಇಲ್ಲಿ ಈ ಥರ ಸಿಂಟೆಕ್ಸ್ ಮೇಲೆ, ತಗಡಿನ ಶೀಟ್ ಮೇಲೆ, ಕಾರಿನ ಮೇಲೆ ಆಗಿರೋದು ನಿಜ. ಓಕೆ, ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಅಲ್ಲಿಂದ ನೋಡ್ಕೊಂಬರೋಣ. ಈ ಗ್ರಾಮದಲ್ಲಿ ಬೆಳಗ್ಗೆ ಆದ್ರೆ ಸಾಕು, ಈ ಗ್ರಾಮದ ಮೇಲೆ ಯಾವಾಗ ಗುಂಡಿನ ದಾಳಿ ಆಗುತ್ತೆ ಅಂತಕ್ಕಂಥ ಭಯ ಈ ಗ್ರಾಮದಲ್ಲಿ ಕಾಡ್ತಾ ಇದೆ. ಯಾಕೆಂತಂದರೆ ಗ್ರಾಮದ ಪಕ್ಕದಲ್ಲೇ ಬರ್ತಕ್ಕಂಥ ಪೊಲೀಸ್ ತರಬೇತಿ ಕೇಂದ್ರದಿಂದ ಏನು ತರಬೇತಿಯನ್ನು ಪಡಿತಾ ಇರ್ತಾರೆ, ಈ ಪೊಲೀಸರು ಆರಿಸಿದಂಥ ಗುಂಡುಗಳು ಈ ಗ್ರಾಮಕ್ಕೆ ಬಂದು ಬೀಳ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಒಂದು ಹೊರವಲಯದಲ್ಲಿರ್ತಕ್ಕಂಥ ನೀಲೇರಿ ಗ್ರಾಮದಲ್ಲಿ ನಾವಿರುವಂಥದ್ದು. ಇದೇ ಒಂದು ಗ್ರಾಮದಲ್ಲಿ ಏನಿವತ್ತು ಈ ಗುಂಡುಗಳನ್ನು ಅಂದರೆ ಪೊಲೀಸು ತರಬೇತಿಯಿಂದ ಮಾಡ್ತಕ್ಕಂಥ ಏನು ತರಬೇತಿಯನ್ನು ಪಡಿತಾ ಇರ್ತಕ್ಕಂಥ
ಇರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಒಂದು ಗುಂಡು ಏನಿದೆ, ಈ ಗುಂಡುಗಳು ಪ್ರತಿಯೊಂದು ಮನೆಗಳ ಮೇಲೆ ಬೆಳಗ್ಗೆ ತರಬೇತಿಯನ್ನು ಪಡಿತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಗುಂಡುಗಳು ಬಂದು ಶೀಟ್ಗಳ ಮೇಲೆ, ಮನೆಗಳ ಮೇಲೆ, ಜೊತೆಗೆ ವ್ಯಕ್ತಿಗಳ ಮೇಲೆ, ಕಾರ್ಗಳ ಮೇಲೆ ಬೀಳ್ತಾ ಇರತಕ್ಕಂಥ ಪರಿಸ್ಥಿತಿ ಇವತ್ತು ಇರುವಂಥದ್ದು. ಯಾವಾಗ ಬೆಳಗ್ಗೆ ಹೊತ್ತು ಈ ಗ್ರಾಮದಲ್ಲಿ ಈ ಎಲ್ಲ ಒಂದು ಗ್ರಾಮಸ್ಥರು ಹೊರಗಡೆ ಬರೋದಕ್ಕೂ ಕೂಡ ಇವತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಾರಣ ಈ ಊರ ಪಕ್ಕದಲ್ಲೇ ಬರ್ತಕ್ಕಂಥ ಒಂದು ಆವತಿಯ ಒಂದು ಬಳಿ ಸುಮಾರು 42 ಎಕರೆ ಪ್ರದೇಶದಲ್ಲಿ ಪೊಲೀಸ್ ಇಲಾಖೆ ಇವತ್ತು ಒಂದು ತರಬೇತಿಯನ್ನು, ಅಂದರೆ ಬಂದೂಕು ತರಬೇತಿಯನ್ನು ಪಡಿತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಆ ಒಂದು ಬಂದೂಕನ್ನು ಆರಿಸಿದಂಥ ಆ ಸಂದರ್ಭದಲ್ಲಿ ಇವೇ ಒಂದು ಗುಂಡುಗಳು ಇಲ್ಲಿ ಬಂದು ಗ್ರಾಮದಲ್ಲಿ ಬೀಳ್ತಾ ಇದೆ. ಹೀಗಾಗಿ ಪ್ರತಿದಿನ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಈ ಗ್ರಾಮದಲ್ಲಿ ಆಗ್ತಾ ಇದೆ. ಯಾವಾಗ ನಮ್ಮ ಜೀವ ಹೋಗುತ್ತೋ ಅಂತಕ್ಕಂಥ ಭಯದ ವಾತಾವರಣದಲ್ಲಿ ಇಲ್ಲಿ ಬದುಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು, ಕೇವಲ ಇದೊಂದೇ ಅಲ್ಲ, ಕಾರುಗಳಿರ್ಬೋದು ಎಲ್ಲವೂ ಕೂಡ ಡ್ಯಾಮೇಜ್ಗಳಾಗ್ತಾ ಇದೆ. ಇಲ್ಲಿ ನಾನು ನಿಮಗೆ ನೋಡಿಸ್ತೇನೆ, ಇದು ಯಾವುದೋ ವ್ಯಕ್ತಿಯ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದು ಹೋಲಲ್ಲ, ಆದರೆ ತರಬೇತಿ ಪಡಿತಾ ಇರ್ತಕ್ಕಂಥ ಪೊಲೀಸರು ಏನು ಆರಿಸ್ತಾರೆ ಆ ಗುಂಡುಗಳು ಬಂದು ಬಿದ್ದು ಈ ರೀತಿಯಾದ ಒಂದು ಕಾರುಗಳು ಮತ್ತು ಮನೆಯಲ್ಲಿರ್ತಕ್ಕಂಥ ಈ ಒಂದು ಏನು ಶೀಟ್ಗಳಿದೆ ಇವೆಲ್ಲವೂ ಕೂಡ ಗ್ರಾಮದಲ್ಲಿ ಹಾನಿ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಕೂಡಲೇ ಈ ಒಂದು ಏನು ತರಬೇತಿಯ ಕೇಂದ್ರದಲ್ಲಿ ಈ ರೀತಿಯಾಗಿ ಏನು ಗುಂಡುಗಳು ಆರಿಸ್ತಾ ಇದ್ದಾರೆ ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಯಾರು ಕೂಡ ಈ ಗ್ರಾಮದ ಜನರ ಮನವಿಗೆ ಸ್ಪಂದಿಸ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೂಡಲೇ ಈ ತರಬೇತಿ ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥ ಗುಂಡುಗಳೇನಿದೆ ಇದನ್ನು ಕೂಡಲೇ ತಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ನೋಡಿ, ದೇವನಹಳ್ಳಿಯ ನಿಲೇರಿ ವಾರ್ಡ್ ನಂಬರ್ ನೋಡಿ, ಏನು ಬುಲೆಟ್ ಹೆಂಗಿದೆ ನೋಡಿ, ಬುಲೆಟ್ ಇದೆಲ್ಲ ನೋಡಿ, ಅದೊಂದು ಬೆಂಡಾಗಿದೆ, ಅದಲ್ಲಿ ತಾಗಿ ಬೆಂಡಾಗಿದೆ. ಇದು ಹೆಂಗೆ ಬಂತಾಗತ್ತೆ? ನಾವು ಅದನ್ನು ಬಂದ್ ಮಾಡಿ ಮತ್ತೊಂದು, ಅದು ಪಾಪ ಅವರು ಹೇಳಿರುವಂಥ ಅವರ ಭಯಕ್ಕಾಗಿ ರಕ್ಷಣೆ ಕೊಟ್ರಲ್ಲ ಈ ಹೊರಗಡೆ ಹೋಗೋದಂಗೆ. ಮತ್ತು ಬುಲೆಟ್ ಪ್ರೂಫ್ ಜಾಕೆಟು ಅದು ಇದೆಲ್ಲ ಹೇಳ್ತೀವಿ, ಇಷ್ಟೇನಾ? ಎಲ್ಲಿಂದೆಲ್ಲ ಹೊಡೆದ್ರೆ ಎಲ್ಲಿಂದ ಹೋಗ್ಬಿಡುತ್ತಾ?